ಗಣಪತಿಯೇ ನಿನಗೆ ವಂದನೆ. ಗಣೇಶನ್ ಮುಂದೆ ಬರೀ ಭಕ್ತಿ ಇರ್ಲಿ, ಬೇರೆ ಏನು ಬೇಡ. ನೀನ್ ಡೌಗೆ ನೀನೇ ಮಂಗಳಾರತಿ ಕೊಡ್ಬೇಕಂತ ತಗೊಳಪ್ಪ. ಭಕ್ತಾದಿಗಳಲ್ಲಿ ವಿನಂತಿ, 2 ಗಂಟೆಗಿದ್ದ ರಂಗೋಲಿ ಸ್ಪರ್ಧೆಯನ್ನು 3 ಗಂಟೆಗೆ ಮುಂದೂಡಲಾಗಿದೆ. ಗೊತ್ತಾಯ್ತಾ? ಮಗ 2 ಗಂಟೆಗೆ ಇದ್ದಿದ್ ಕಾಂಪಿಟೇಷನ್ 3 ಗಂಟೆ ಅಂತವನಲ್ಲೋ. ಅವ್ಳ ಡವ್ ಇನ್ನು ಮೇಕಪ್ ಮಾಡ್ಕೋಬೇಕಂತೆ ಮಗ, ಅದಕ್ಕೆ ಗಣಪತಿ ಕೂರ್ಸಿರೋ ಡವ್ಗ ಇಲ್ಲ ನಮ್ಗ ಗೊತ್ತಾಗ್ತಿಲ್ಲ. ಮಗ ಇದಕ್ ಫಸ್ಟ್ ಪ್ರೈಸ್ ಕೊಡ್ಬೇಕಂತ. ಯಾರ ಲೋಕಿ ಡವ್ವ ಬಿಡಿಸಿರೋದಿದು? ಕೋಳಿ ಕಸ ಬಿಡಿಸ್ದಂಗ್ ಬಿಡಿಸೋಳ, ಇದಕ್ಕೆ ಅವನ ಕೊಡ್ತೇನೆ ಫಸ್ಟ್ ಪ್ರೈಸ್. ಮಚ್ಚ ಇದು ನೋಡು ಮಚ್ಚ, ಇದು ಎಷ್ಟು ಚೆನ್ನಾಗೈತೆ, ಇದು ಕೊಡೋಣ ಮಚ್ಚ ಫಸ್ಟ್ ಪ್ರೈಸ್. ನಮ್ಮ ಹುಡುಗಿಗೆ ಪ್ರೈಸ್ ಕೊಡೋದ್ ಬೇಡ ಅಂತಂತೆ. ಲವ್ LKG ಮಕ್ಕಳು ಡ್ರಾಯಿಂಗ್ ಬಿಡ್ಸಂಗ್ ಬಿಡ್ಸೋಳೆ, ನೋಡಿಲ್ಲ ಇದನ್ನ, ಇದಕ್ಕೆ ಅವನ್ ಕೊಡ್ತಾನೆ. ಮಗ ಇದು ಮಿನಿಮಲಿಸ್ಟಿಕ್ ಆರ್ಟ್, ನಿನ್ನಂತ ಸಡನ್ ನನ್ನ ಮಕ್ಳು ಗೊತ್ತಾಗಲ್ಲ. ನಿನ್ಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇಲ್ಲ. ನಾನು ದಿವಾಕರನ ಹತ್ರ ಮಾತಾಡಿದೀನಿ, ಪ್ರೈಸ್ ಅವಳಿಗೆ. ಪಾಪ ನೋಡಿ ಎಷ್ಟು ಬೇಜಾರ ಕೂತವಳೆ. ಅಷ್ಟಿದ್ರೆ ಪ್ರೈಸ್ ಇದ್ ಮಾಡ್ರಿ. ಮೆರವಣಿಗೆ ಸ್ಟಾರ್ಟ್ ಆದ್ಮೇಲೆ ನಮ್ಮ ಹುಡುಗಿ ಮನೆ ಮುಂದೆ 1/4 ಗಂಟೆ ಟಮಟೆ ಹೊಡಿಬೇಕು. ನಾನು ಫುಲ್ಲು ಬಜಾಯಿಸ್ಬೇಕಲ್ಲಿ. ಒಂದ್ ಕೆಲಸ ಮಾಡ್ರೋ, ನೀನು ನಿನ್ ಡವ್ ಸೇರಿ ಸಪ್ರೇಟ್ ಆಗಿ ಒಂದು ಗಣೇಶ ಕೂರ್ಸ್ಕೊಂಡ್ಬಿಡಿ. ಇಲ್ಲಾಂತಂದ್ರೆ ಸಪ್ರೇಟ್ ಆಗಿ ಒಂದು ಸಾಮಿಯನ್ ಹಾಕೊಂಡ್ಬಿಟ್ಟು ನೀನ್ ಡವ್ನೇ ತಗೊಂಡೋಗಿ ಕೂರ್ಸ್ಬಿಡು. ಟಮಟೆನೂ ನೀನೇ ಕರ್ಸ್ಕೋ, ಸಾಮಿಯನು ನೀನೇ ಕರ್ಸ್ಕೋ, ರಂಗೋಲಿ ಕಾಂಪಿಟೇಷನ್ ನೀನೇ ಮಾಡ್ಕೋ. ತಗೊಂಡೋಗ್ಬಿಟ್ಟು ಅಲ್ಸೂರ್ ಕೆರೆಯಲ್ಲಿ ಬಿಟ್ಬಿಡು ಅವಳನ್ನ. ನಾನು ಡವ್ ವಿಚಾರಕ್ಕೆ ಬರಬೇಡ. ನೀನ್ ಜಾಸ್ತಿ ಮಗ.